ಮುಧೋಳದ ನಿರಾಣಿ ಸಕ್ಕರೆ ಕಾರ್ಖಾನೆಯಲ್ಲಿ ಅದ್ದೂರಿಯಾಗಿ 80ನೇ ಸ್ವಾತಂತ್ರ್ಯ ದಿನಾಚರಣೆ. ಮುಧೋಳ ತಾಲೂಕಿನ ನಿರಾಣಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮ, ಸಡಗರ ಹಾಗೂ ದೇಶಭಕ್ತಿಯ ವಾತಾವರಣದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ತಾಯಿ ಭಾರತಿಗೆ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ದೇಶದ ಸ್ವಾತಂತ್ರ್ಯಕ್ಕಾಗಿ ಅಸಂಖ್ಯಾತ ಹೋರಾಟಗಾರರು ಮಾಡಿದ ತ್ಯಾಗ, ಬಲಿದಾನ ಹಾಗೂ ಹೋರಾಟವನ್ನು ಸ್ಮರಿಸಿ ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಹೇಳಿದರು. ದೇಶದ ಆರ್ಥಿಕ ಪ್ರಗತಿ ಹಾಗೂ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಕಾರ್ಮಿಕರು ಮತ್ತು ಸಿಬ್ಬಂದಿಯ ಪರಿಶ್ರಮ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಿರಾಣಿ ಸಕ್ಕರೆ ಕಾರ್ಖಾನೆಯ ಬೆಳವಣಿಗೆಯಲ್ಲಿಯೂ ಕಾರ್ಮಿಕರು, ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಶ್ರಮ ಮತ್ತು ಬದ್ಧತೆ ಮಹತ್ವದ ಕೊಡುಗೆ ನೀಡಿದೆ ಎಂದು ಶ್ಲಾಘಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಖಾನೆಯ ವಿವಿಧ ವಿಭಾಗಗಳಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಣೆ, ದಕ್ಷತೆ, ಶಿಸ್ತು ಹಾಗೂ ಸಮರ್ಪಣಾ ಮನೋಭಾವದಿಂದ ಸೇವೆ ಸಲ್ಲಿಸಿದ ಸಾಧಕ ಸಿಬ್ಬಂದಿಯನ್ನು ಗುರುತಿಸಿ ಅಭಿನಂದನಾ ಪತ್ರ ನೀಡಿ ಸನ್ಮಾನಿಸಲಾಯಿತು. ಕಾರ್ಮಿಕರ ಶ್ರಮವನ್ನು ಗೌರವಿಸುವುದು ಹಾಗೂ ಅವರ ಸಾಧನೆಯನ್ನು ಗುರುತಿಸುವ ಮೂಲಕ ಇನ್ನಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಪ್ರೋತ್ಸಾಹ ನೀಡುವುದು ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿರಾಣಿ ಪರಿವಾರದ ಸದಸ್ಯರು, ಗಣ್ಯರು, ಕಾರ್ಖಾನೆಯ ಹಿರಿಯ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ನೌಕರರು ಉಪಸ್ಥಿತರಿದ್ದರು. ದೇಶಭಕ್ತಿಯ ಘೋಷಣೆಗಳು ಹಾಗೂ ಸಂಭ್ರಮದ ವಾತಾವರಣದೊಂದಿಗೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ದೇಶ ಸಾಧಿಸಿದ್ದು ಬಹಳಷ್ಟಿದೆ, ಸಾಧಿಸಬೇಕಾಗಿದ್ದು ಕೂಡ ಬಹಳಷ್ಟಿದೆ. ಆ ನಿಟ್ಟಿನಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಹಿರಿಯರು, ದೇಶದಲ್ಲಿರ್ತಕ್ಕಂಥ ಬೆಸ್ಟ್ ಟೆಕ್ನಾಲಜೀಸ್ ಇವತ್ತು ನಿರಾಣಿ ಸಕ್ಕರೆ ಕಾರ್ಖಾನೆ 80ನೇ ಸ್ವಾತಂತ್ರ್ಯೋತ್ಸವದ ವೇದಿಕೆ ಮೇಲೆ ಸೇರಿದ್ದಾರೆ ಅಂದ್ರಕ್ಕೆ ತಪ್ಪಲಾಗ್ಲಿಕ್ಕಿಲ್ಲ. ಅಂತ ಬೆಸ್ಟ್ ಟೆಕ್ನಾಲಜಿಸ್ಟ್ ಅನ್ನ ಸಹೋದರ ಮುರುಗೇಶನ್ನ ನಿರಾಣಿ ಅವರು ಲೀಡ್ ಮಾಡೋದ್ರಿಂದ ಈ ದೇಶದ ಟೆಕ್ನಾಲಜಿಕಲಿ ಸರ್ವಿಸ್ ಏನ್ ಕೊಡಬೇಕು ಆ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ. ದೇಶ ಆಹಾರ ಮತ್ತು ವಸತಿ, ಬಟ್ಟೆಯಲ್ಲಿ ಸ್ವಾವಲಂಬನೆಯನ್ನ ಪಡೆದಿದೆ. 1972ದಲ್ಲಿ ದೇಶ ಬಹಳಷ್ಟು ಆಹಾರ ಸಮಸ್ಯೆಯನ್ನ ಎದುರಿಸ್ತಾ ಇತ್ತು. ಬೇರೆ ದೇಶದಿಂದ ನಮಗೆ ಆಹಾರವನ್ನ ದಾನವಾಗಿ ಕೊಡ್ತಿದ್ರು. ಆ ಸಂದರ್ಭದಲ್ಲಿ ವರ್ಲ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ಮುಂದೊಂದು ದಿನ ಭಾರತ ದೇಶ ಆಹಾರ ಇಲ್ಲದ ಒಬ್ಬರೊಬ್ಬರು ತಿಂದು ಸಾಯುವಂತ ಪರಿಸ್ಥಿತಿ ಬರುವಂತ ಲಕ್ಷಣವನ್ನ ಹೇಳ್ತಾ ಇದ್ರು. ಆದ್ರೆ ಈ ದೇಶದ ರೈತರು, ಇಲ್ಲೇ ಟೆಕ್ನಾಲಜಿಸ್ಟು, ಇಂಡಸ್ಟ್ರಿಯಲಿಸ್ಟು ಸರಿಯಾಗಿ ಕೆಲಸ ಮಾಡಿದ ಪ್ರಯುಕ್ತವಾಗಿ ಇವತ್ತು ದೇಶದಲ್ಲಿ ಆಹಾರ ಭದ್ರತೆ ಆಗಿದೆ. ನಮ್ಮ ದೇಶಕ್ಕೆ ಆಹಾರ ಸಫಿಷಿಯಂಟ್ ಆಗಿ ಮತ್ತೊಂದು ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋ ತರ ಆಹಾರದಿಂದ ಇಥನಾಲ್ ಅನ್ನ, ಬಯೋಪ್ಲಾಸ್ಟಿಕ್ ಅನ್ನ, ಬೇರೆ ಬೇರೆ ಪ್ರಾಡಕ್ಟ್ ಮಾಡುವ ಹಂತಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ಆಹಾರದಲ್ಲಿ ದೇಶ ಭದ್ರತೆಯನ್ನು ಹೊಂದಿದೆ, ವಸತಿಯಲ್ಲಿ ಭದ್ರತೆಯನ್ನು ಹೊಂದಿದೆ, ಬಟ್ಟೆಯಲ್ಲಿ ಭದ್ರತೆಯನ್ನು ಹೊಂದಿದೆ. ಆದರೆ ದೇಶ ಈಗ ಆಗ್ಬೇಕಾಗಿರೋದು ಎನರ್ಜಿ ಸೆಕ್ಟರ್ ಅಲ್ಲಿ ನಾವು ಸ್ವಾವಲಂಬನೆಯನ್ನ ಪಡಿಬೇಕು. ಆ ಎನರ್ಜಿ ಸೆಕ್ಟರ್ ಅಲ್ಲಿ ಸ್ವಾವಲಂಬನೆಯನ್ನು ಪಡಿಲಿಕ್ಕೆ ಬಯೋ ಎನರ್ಜಿಯಲ್ಲಿ ದೇಶ ನಿರೀಕ್ಷೆಯನ್ನ ಮಾಡ್ತಾ ಇದೆ. ನಾವು ನಮ್ಮ ದೇಶದ ಸ್ವಂತ ಇಂಧನದಿಂದ ನಾವು ಸ್ವಾವಲಂಬಿಗಳಾಗಬೇಕು. ಆ ನಿಟ್ಟಿನಲ್ಲಿ ದೇಶಕ್ಕೆ ಬೇಕಾಗಿರುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಈ ರಾಷ್ಟ್ರ ಬಯಸುವಂತ ಸಂದರ್ಭದಲ್ಲಿ ಸಹೋದರ ಮುರುಗೇಶನ್ನ ನಿರಾಣಿಯವರ ನೇತೃತ್ವದಲ್ಲಿ, ವಿಜಯವರ ದಾರ್ಥದಲ್ಲಿ ನಾವು ಬಯೋಫ್ಯೂಲ್ ಕೆಲಸದಲ್ಲಿ ದೇಶದಲ್ಲಿಯೇ ಅತಿ ಅಗ್ರಗಣ್ಯವಾಗಿ, ಅತಿ ಹೆಚ್ಚಾಗಿ ದೊಡ್ಡ ಪ್ರಮಾಣದಲ್ಲಿ ಕೆಲಸ ನಡೀತಾ ಇದೆ. ಅದು ಗ್ರೈನ್ ಟು ಇಥನಾಲ್ ಇರ್ಬೋದು, ಶುಗರ್ ಕೇನ್ ಟು ಇಥನಾಲ್ ಇರ್ಬೋದು, ವೇಸ್ಟ್ ಟು ಸಿಬಿಜಿ ಮಾಡುವಂತದ್ದು ಇರ್ಬೋದು, ವಿಂಡ್ ಮಿಲ್ ಇರ್ಬೋದು. ಈ ನಿಟ್ಟಿನಲ್ಲಿ ನಿರಾಣಿ ಗ್ರೂಪ್ ತನ್ನದೇ ಆದಂತಹ ಸೇವೆಯನ್ನ ದೇಶಕ್ಕೆ ಸಮರ್ಪಿಸ್ತಾ ಇದೆ. ಒಂದ್ ಹಂತದಲ್ಲಿ ನಾವು ಸೋಲಾರ್ ವಿಂಡ್ ಮಿಲ್ ಬಂದ್ಮೇಲೆ ದೇಶದಲ್ಲಿ ಪವರ್ ಸಫಿಷಿಯಂಟ್ ಆಯ್ತು ಅಂತ ಹೇಳ್ತಿದ್ವಿ. ಆದ್ರೆ ವರ್ಲ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿದಾಗ ಪರ್ ಕ್ಯಾಪ್ಟಾ ನಾವು 3 ಯೂನಿಟ್ ವಿದ್ಯುತ್ ಅನ್ನ ನಾವು ಈಗ ಜನರೇಟ್ ಮಾಡ್ತಾ ಇದ್ವಿ. ಇದನ್ನೇ ನಾವು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಹೋಲಿಸಿದ್ರೆ ಅವ್ರ ಪರ್ ಕ್ಯಾಪ್ಟಾ 9 to 12 ಯೂನಿಟ್ ಅಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಇನ್ನೂ 4 times ನಾವು ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡಬೇಕಾಗಿದೆ, ಸ್ವಾವಲಂಬನೆಯನ್ನ ಪಡಿಬೇಕಾಗಿದೆ. ಆ ನಿಟ್ಟಿನೊಳಗೆ ಇಡೀ ಏಷ್ಯಾ ಖಂಡದಲ್ಲೇನೆ ಅತಿ ಹೆಚ್ಚು ಇಥನಾಲ್ ತಯಾರು ಮಾಡುವಂತ ಇನ್ಸ್ಟಾಲೇಷನ್ ಮತ್ತು ಪ್ರೊಡಕ್ಷನ್ ಅಲ್ಲಿ ಎರಡೂರಲ್ಲಿನೂ ಟ್ರೂ ವರ್ಲ್ಡ್ ಮುಂಚೂಣಿಯಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಇದನ್ನು ಹೆಮ್ಮೆ ಪಡ್ತಾ ಇದ್ದೇನೆ. ಇದು ಮುಧೋಳದಷ್ಟೇ ಹೆಮ್ಮೆ ಅಲ್ಲ, ಇದು ಕರ್ನಾಟಕದ ಹೆಮ್ಮೆ. ದೆಹಲಿಯಲ್ಲಿ ಕೂತಾಗ ಇಥನಾಲ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಟ್ ಅಂದ್ರೆ ಅದು ಕರ್ನಾಟಕ ಅಂತ. ಇಡೀ ಒಂದು ರಾಜ್ಯ ಎಷ್ಟು ಪ್ರೊಡಕ್ಷನ್ ಮಾಡುತ್ತೆ ಅಷ್ಟೇ ಟ್ರೂ ವರ್ಲ್ಡ್ ಒಂದೇ ಕಂಪ್ನಿ ಪ್ರೊಡಕ್ಷನ್ ಮಾಡುವ ಶಕ್ತಿಯನ್ನ ಈ ಮುಧೋಳದ ಜನತೆ
ಟ್ರುವಾಲ್ಟಿಗೆ ತುಂಬಿದ್ದಾರೆ. ಬರುವಂತ ದಿನದಲ್ಲಿ ದೇಶ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಲ್ ಕಡೆ ನೋಡ್ತಾ ಇದೆ, ಪಾಲಿಲಾಸ್ಟಿಕ್ ಆಸಿಡ್ ಕಡೆ ನೋಡ್ತಾ ಇದೆ. ಆ ನಿಟ್ಟಿನಲ್ಲಿ ಸಹೋದರ ಮುರುಗೇಶಣ್ಣ ನಿರಾಣಿಯವರ ಮುಂದಾಲೋಚನೆಯಂತೆ ಆ ಕೆಲಸ ನಡೀತಾ ಇದೆ. ಆ ಕೆಲಸಕ್ಕೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಈ ಟೆಕ್ನಾಲಜಿ ಸಹಕಾರ ಸಹಾಯ ದೊಡ್ಡ ಪ್ರಮಾಣದಲ್ಲಿದೆ. ಅದನ್ನ ಇಟ್ಟುಕೊಂಡು ನಾವು ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಲ್ ಇರ್ಬೋದು, PLA ಇರ್ಬೋದು, ಬಗ್ಯಾಸ್ ಟು ಇಥಿನಾಲ್ ಇರ್ಬೋದು, ಇದನ್ನ ಅಚೀವ್ಮೆಂಟ್ ಮಾಡಿದ್ವಿ ಅಂದ್ರೆ ಮುರುಗೇಶ್ ಅನ್ನೋದೊಂದು ಕನಸಿದೆ. ನಮ್ಮ ರೈತರು ಸ್ವಾವಲಂಬಿ ಆಗ್ಬೇಕು, ಬೆಂಗಳೂರಲ್ಲಿ ನೌಕರಿ ಮಾಡುವಂತ ರೈತರು ಹಳ್ಳಿಗೆ ಬರಬೇಕು, ರೈತರ ಮಕ್ಕಳಿಗೇನೆ ಕನ್ಯಾ ಕೊಡ್ತೀವಿ ಅಂತ ಹೇಳಿ ಜನ ತುದಿಗಾಲಲ್ಲಿ ನಿಲ್ಬೇಕು. ಈಗ ರೈತರಂತಂದ್ರೆ ಕನ್ಯಾ ಕೊಡ್ಲಿಕ್ಕೆ ಒಲ್ಲೆ ಅಂತ. ಆ ರೈತರಿಗೆ ಕನ್ಯಾ ಕೊಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ಕಬ್ಬಿಗೆ 10,000 ರೂಪಾಯಿ ಪರ್ ಟನ್ ಕೊಡುವಂತ ವ್ಯವಸ್ಥೆ ಆಗ್ಬೇಕು. ಆ ನಿಟ್ಟಿನೊಳಗ ನಿರಾಣಿ ಗ್ರೂಪ್ ಕೆಲಸ ಮಾಡ್ತಾ ಇದೆ. ಆಶ್ಚರ್ಯ ಆಗ್ಬೋದು, ಮದಪ್ಪನ 10,000 ಹೆಂಗ್ ಕೊಡ್ತಾರೆ ಅಂತ ಹೇಳಿ. ಕಬ್ಬಿನ ಸಕ್ಕರೆಯಿಂದ 3,000 ರೂಪಾಯಿ ಕೊಟ್ರೆ ಬಗ್ಯಾಸ್ ಟು ಇಥನಾಲ್ ಇಂದ 3,000 ಕೊಡ್ಲಿಕ್ಕೆ ಸಾಧ್ಯ ಇದೆ, ಸೆಲ್ಯುಲೋಸ್ ಇಂದ ಕೊಡ್ಲಿಕ್ಕೆ ಸಾಧ್ಯ ಇದೆ. ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ನಾವು ಈ ಸಕ್ಕರೆ ಬೆಲೆಯನ್ನ ಕಾರ್ಖಾನೆಯವ್ರು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕೇವಲ ಸಕ್ಕರೆ ಮಾಡಿ ನಾವು ಚೇರ್ಮನ್ರು ಬರೀ ಟೀ ಕುಡಿತಾರ, ಗಿಡದ ಬೆಳೆ ಕೂತ್ ಫ್ಯಾಕ್ಟ್ರಿ ನಡೆಸಿದ್ರೆ ಹಾರ್ಡ್ ವರ್ಕ್ ಮಾಡಿದ್ರು ನಡೆಯುದಿಲ್ಲ. ಈ 10,000 ರೂಪಾಯಿ ಕೊಡ್ಬೇಕಂದ್ರೆ ಅದಕ್ಕೆ ಟೆಕ್ನಾಲಜಿ ಬೇಕು. ಆ ಟೆಕ್ನಾಲಜಿಯನ್ನ ಸರ್ವಿಸ್ ಪ್ರೊವೈಡ್ ಮಾಡ್ಲಿಕ್ಕೆ ವಿಜಯ್ ನಿರಾಣಿ ಅವರು ಜಪಾನ್ ಇಂದ, ಚೈನಾದಿಂದ, ಜರ್ಮನ್ ಇಂದ, ಅಮೆರಿಕದಿಂದ ಟೆಕ್ನಾಲಜಿಯನ್ನ ತಂದು ಈ ನಿರಾಣಿ ಗ್ರೂಪ್ ಅಲ್ಲಿ ಇನ್ಸ್ಟಾಲೇಷನ್ ಆಗ್ತಾ ಇದೆ. ಆ ಟೆಕ್ನಾಲಜಿ ಸಹಾಯದಿಂದ ನಾವು 10,000 ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯ. ರೈತರು ಕೂಡ ಪ್ರತಿ ಎಕರೆಗೆ 80ರಿಂದ 100 ಟನ್ ಬೆಳಿಲಿಕ್ಕೆ ಸಾಧ್ಯ ಇದೆ. ಅವ್ರು ನೆಗ್ಲೆಕ್ಟ್ ಮಾಡಿದ್ರೆ 30-40 ಟನ್ ಬೆಳೀತಾರೆ. ಅವ್ರು ಹಾರ್ಡ್ ವರ್ಕ್ ಮಾಡಿದ್ರು, ತಂತ್ರಜ್ಞಾನದ ಪ್ರಕಾರ ಕಬ್ಬು ಬೆಳೆದ್ರೆ ಅವರು ಎಕರೆಗೆ 100 ಟನ್ ಬೆಳಿಲಿಕ್ಕೆ ಹೆಂಗ್ ಸಾಧ್ಯ ಇದನೋ ಹಂಗ್ ಕಾರ್ಖಾನೆಗೂ ಸಾಧ್ಯ ಇದೆ. ನಾವು 3 ಜನ ಕೂಡಿ ಒಟ್ಟಾಗಿ ಕೆಲಸ ಮಾಡಿದ್ದೆ ಆತಂದ್ರೆ ಈ ರೈತರಿಗೆ ಅತ್ಯಂತ ಆರ್ಥಿಕವಾಗಿ ಸದೃಢ ಆಗಿ ನಾವು ಒಕ್ಕಲ್ತನನೇ ಮಾಡಬೇಕು ಅನ್ನುವಂತ ಪರಿಪಾಟಿ ಬರುವಂತ ದಿನ ಸಮೀಪದ. ಆ ನಿಟ್ಟಿನೊಳಗ ಸಕ್ಕರೆ ಕಾರ್ಖಾನೆಯವರು ಟೆಕ್ನಾಲಜಿ ಯೂಸ್ ಮಾಡಿ ನೆಕ್ಸ್ಟ್ ವರ್ಷನ್ ಪ್ರೊಡಕ್ಷನ್ ಮಾಡಬೇಕು. ಆ ನಿಟ್ಟಿನೊಳಗ ನಾ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸಹೋದರ ಮುರುಗೇಶಣ್ಣ ನಿರಾಣಿಯವರ ನೇತೃತ್ವದಲ್ಲಿ ನಿರಾಣಿ ಶುಗರಿನ ಎಲ್ಲ ಟೆಕ್ನಿಕಲ್ ಟೀಮ್, ಹತ್ತಿಕಾ ಸರ್, ವಡ್ನಾಥ್ ಸರ್, ಅವ್ರ ಪೂರ್ಣ ಬಳಗ, ಅವ್ರ ಜೊತೆ ಇರ್ತಕ್ಕಂಥ ಕನ್ಸಲ್ಟೆಂಟ್ಗಳು, ನಮ್ಮ ಸಪ್ಲೈಯರ್ಗಳು ಆ ನಿಟ್ಟಿನೊಳಗ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ 2-3 ವರ್ಷದಲ್ಲಿನೇ ಇಡೀ ರಾಷ್ಟ್ರ ಅಲ್ಲ, ವಿಶ್ವವೇ ಮುದೋಳ್ ಕರ್ನಾಟಕದ ಕಡೆ ಹೊಳ್ಳಿ ನೋಡುವಂತ ಕೆಲಸವನ್ನ ನಿರಾಣಿ ಗ್ರೂಪ್ ಟ್ರುವಾಲ್ಟ್ ಸೇರಿ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಅದ್ರ ಜೊತೆಗೆ ರೈತರು ಕೂಡ ಪ್ರತಿ ಎಕರೆಗೆ 100 ಟನ್ ಬೆಳೆಯುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಬೇಕು. 2ನೇ ಭಾಗ ಒಂದು ಕಾರ್ಖಾನೆಯವರು ಕೆಲಸ ಮಾಡಬೇಕು, 2ನೇದು ರೈತರು ಮಾಡಬೇಕು, 3ನೇದು ಸರ್ಕಾರ ಇದಕ್ಕೆಲ್ಲ ರೀತಿಯಿಂದ ಸ್ಪಂದನೆಯನ್ನು ಕೊಡಬೇಕು. ರೈತರಿಗೆ ಡ್ರಿಪ್ ಇರಿಗೇಷನ್ ಇರ್ಬೋದು, AI ಟೆಕ್ನಾಲಜಿ ಇನ್ಸ್ಟಾಲೇಷನ್ ಇರ್ಬೋದು, ನಮ್ಮ ಬರಡು ಭೂಮಿಗೆ ನೀರು ಕೊಡುವಂತದ್ದು ಇರ್ಬೋದು, ರೈತರಿಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಕೊಡುವಂತ ಕೆಲಸ, ಮತ್ತು ಕಾರ್ಖಾನೆಗೆ ಇವೆಲ್ಲ ಯೂನಿಟ್ಗಳನ್ನ ಮಾಡಬೇಕಾದ್ರೆ ಸರ್ಕಾರದಿಂದ ನಾವು ಪಾಲಿಲಾಸ್ಟಿಕ್ ಆಸಿಡ್ ಮಾಡ್ಬೋದು, ಸೆಲ್ಯುಲೋಸ್ ಅನ್ನ ಪ್ರೊಡಕ್ಷನ್ ಮಾಡ್ಬೋದು, SAP ಅನ್ನ ಮಾಡಬೇಕಾದ್ರೆ ಸರ್ಕಾರ ಕೂಡ ಕಾರ್ಖಾನೆಗೆ ಭೂಮಿ ಮತ್ತು ಪರ್ಮಿಷನ್ ಅನ್ನ ಕೊಡಬೇಕಾಗ್ತದೆ. ಅವರು ಕೂಡ ಕೆಲಸ ಮಾಡಿದ್ರೆ ಸರ್ಕಾರ, ರೈತರು, ಕಾರ್ಖಾನೆ 3 ಮಂದಿ ಕೂಡಿ ಕೆಲಸ ಮಾಡಿದ್ರೆ ನಮ್ಮ ರೈತ ಈ ದೇಶದ ಆಸ್ತಿ ಆಗ್ತಾನೆ, ಪ್ರತಿ ಹಳ್ಳಿಯ ಆರ್ಥಿಕ ಸುಧಾರಣೆ ಆಗ್ತದೆ. ಆ ನಿಟ್ಟಿನೊಳಗೆ ನಾವು ಕೆಲಸ ಮಾಡಬೇಕಾಗಿತ್ತು. ಒಂದು ಹೊತ್ತಿಯಲ್ಲಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋರಾಟ ಮಾಡೋದು ಕೆಲಸ ಇತ್ತು. ಅವಾಗ ಅದು ದೇಶಕ್ಕೆ ನೀಡಿತ್ತು. ಅವಾಗ ನಮ್ಮ ಹಿರಿಯರು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ರು. ಇನ್ನು 50 ವರ್ಷದಿಂದ ಹೋದ್ರೆ ನಮ್ಮ ದೇಶಕ್ಕೆ ಆಹಾರ ಬೇಕಾಗಿತ್ತು. ಆ ಆಹಾರವನ್ನ ಒದಗಿಸ್ಲಿಕ್ಕೆ ಸರ್ಕಾರ ಮತ್ತು ರೈತರು ಕೂಡ ಶ್ರಮ ವಹಿಸಿ ಕೆಲಸ ಮಾಡಿದ ಪ್ರಯುಕ್ತವಾಗಿ ನಾವು ಆಹಾರ ದೃಷ್ಟಿಯಲ್ಲಿ ಸದೃಢವಾಗಿದ್ವಿ. ಇವತ್ತು ದೇಶಕ್ಕೆ ಟೆಕ್ನಾಲಜಿ ಬೇಕು, ಇಂಧನ ಸ್ವಾವಲಂಬನೆ ಬೇಕು, ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ನಾವು ಬೆಳಿಬೇಕಾಗಿದೆ. ನಮ್ $95-97 ಏನು ಹೋಗಿದೆ, ಅದು $1 to ₹1 ಆಗ್ಬೇಕಾಗಿದೆ. ಆ ನಿಟ್ಟಿನೊಳಗ ನಮ್ಮ ನಾಯಕರು, ನಮ್ಮ ಲೀಡರು, ಟೆಕ್ನಾಲಜಿಸ್ಟು, ಇಲ್ಲಿಯ ರೈತರು ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನೊಳಗ ನಿರಾಣಿ ಸಕ್ಕರೆ ಕಾರ್ಖಾನೆ ಮುರುಗೇಶಣ್ಣ ನಿರಾಣಿ ಅವರ ನೇತೃತ್ವದಲ್ಲಿ ದಿಟ್ಟ ದೃಢ ಹೆಜ್ಜೆಯನ್ನ ಇಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಆ ಕೆಲಸಕ್ಕೆ ನಮ್ಮೆಲ್ಲ ಕಾರ್ಮಿಕ ಬಂಧುಗಳು, ಸಿಬ್ಬಂದಿ ವರ್ಗ ಹಗಲು ರಾತ್ರಿ ಪ್ರಯತ್ನವನ್ನ ಮಾಡಿ ಯಶಸ್ವಿಯಾಗಿ ಕಾರ್ಖಾನೆ ನಡೆಸ್ತಾ ಇದ್ದಾರೆ. ಅವ್ರಿಗೆ ಕೂಡ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಭಿನಂದನೆ ಅಂತಂದ್ರೆ, ಪಾಂಡವಪುರ ಸಕ್ಕರೆ ಕಾರ್ಖಾನೆಯಲ್ಲಿ ನಾವು ಪ್ರತಿದಿನ 2-3 ಸಾವಿರ ಟನ್ ಕ್ರಷಿಂಗ್ ಮಾಡೋದು ಕಷ್ಟ ಇತ್ತು.
ನಮ್ಮೆಲ್ಲ ಕಾರ್ಮಿಕರ ಶಕ್ತಿಯಿಂದ, ನಮ್ಮ ಟೆಕ್ನಾಲಜಿಸ್ಟ್ ಇಂಜಿನಿಯರ್ HODಗಳ ಪರಿಶ್ರಮದಿಂದ ಒಂದು ದಿನ ಬಂದ್ ಬೀಳಲಾರ್ದೆ ಜೀರೋ ಸ್ಟಾಪೇಜ್ ಅಲ್ಲಿ ನಡೆಸಿ ಕರ್ನಾಟಕದಲ್ಲಿ ಕಾರ್ಖಾನೆಯನ್ನು ಈ ತರ ನಡೆಸಬೇಕು ಅಂತೇಳಿ ಪ್ರೂವ್ ಮಾಡಿದವರು ನಿರಾಣಿ ಸಕ್ಕರೆ ಕಾರ್ಖಾನೆ ಟೆಕ್ನಿಕಲ್ ಟೀಮ್ ಅನ್ನೋದು ನಾನು ಬಹಳ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಂತ ಹಾರ್ಡ್ ವರ್ಕರ್ ಟೆಕ್ನಿಕಲ್ ಟೀಮ್ ನಮ್ ಜೊತೆ ಇರೋದ್ರಿಂದ ಈ ದೇಶ ಕಟ್ಟಲಿಕ್ಕೆ, ನಾಡು ಕಟ್ಟಲಿಕ್ಕೆ, ರೈತರ ಕಣ್ಣೀರು ಒರೆಸ್ಲಿಕ್ಕೆ ಸಹಾಯ ಆಗ್ಯದ. ಕಳೆದ 10-20 ವರ್ಷಗಳಲ್ಲಿ ಮುಧೋಳದ ಆರ್ಥಿಕ ಪರಿಸ್ಥಿತಿ, ಜಿಲ್ಲೆಯ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಸುಧಾರಣೆ ಆಗಿದೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ನಮ್ಮ ಆಶೆ ಇಲ್ಲಿ ನಿಂದಿರ್ಲಿಲ್ಲ. ನಮ್ಮ ರೈತರು ಒಂದು ಇನೋವಾ ಹತ್ತಾರ, ಕಾರ್ ಹತ್ತಾರ, ಮನೆ ಕಟ್ಕೊಂಡಾರ ನಿಲ್ಲಿಲ್ಲ. ಮುರುಗೇಶ್ ಅಣ್ಣರ ಇಚ್ಛೆ ಅದ ನಮ್ಮ ರೈತರು ಕೂಡ IAS ಆಫೀಸರ್, ಡಾಕ್ಟರ್ ತರ ಸ್ವಾವಲಂಬಿ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಆ ನಿಟ್ಟಿನೊಳಗೆ ತಮ್ಮೆಲ್ಲರ ಸಹಕಾರ, ಸಹಭಾಗಿತ್ವ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ಅದ್ರ ಜೊತೆಗೆ ಈ ಜಿಲ್ಲೆ ಬೆಳೀಲಿಕ್ಕೆ ಕಾರಣನೇ ಈ ಜಿಲ್ಲೆಯ ಜೀವಜಲ. ಆ ಜೀವಜಲ ಕೃಷ್ಣೆ ಕೊಟ್ಟಂತ ತಾಯಿಗೆ ನಾವೆಲ್ಲರೂ ಕೂಡಿ ಕೃಷ್ಣ ಜನ್ಮಾಷ್ಟಮಿ ಎಂದು ಗೌರವವನ್ನು ಸಮರ್ಪಣೆ ಮಾಡಬೇಕಾಗಿದೆ. ಆ ನಿಟ್ಟಿನೊಳಗೆ ತಾವೆಲ್ಲ ಜಿಲ್ಲೆಯ ಜನತೆ ಸೆಪ್ಟೆಂಬರ್ 4ರಂದು ಕೃಷ್ಣಾ ನದಿಯ ಪುಣ್ಯಸ್ಥಳ ಹಿಪ್ಪರಿಗೆಯಲ್ಲಿ ಕೃಷ್ಣ ಆರತಿಯನ್ನ ಮಾಡೋ ಕಾರ್ಯಕ್ರಮ ಇದೆ. ಆ ನಿಟ್ಟಿನೊಳಗೆ ನಾವೆಲ್ಲರೂ ಕೆಲಸ ಮಾಡೋಣ. ಸಹೋದರ ಮುರುಗೇಶಣ್ಣ ನಿರಾಣಿಯವರ 61ನೇ ಹುಟ್ಟುಹಬ್ಬವನ್ನ ಈ ಜಿಲ್ಲೆಯ ಆರ್ಥಿಕ ಸುಧಾರಣೆಗೋಸ್ಕರ, ರೈತರ ಬಾಳಿಗೋಸ್ಕರ, ಯುವಕರ ಉದ್ಯೋಗಗೋಸ್ಕರ ಕೆಲಸ ಮಾಡಿದಂತ ಮುರುಗೇಶಣ್ಣ ನಿರಾಣಿಯವರ ಹುಟ್ಟುಹಬ್ಬವನ್ನ ನಾವೆಲ್ಲರೂ ಅಟೆಂಡ್ ಮಾಡಿ ಯಶಸ್ವಿಯಾಗಿ ಮಾಡೋಣ ಅನ್ನುವಂತ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕರಿಸಿ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.